ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ FPI ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಅವರು ಯಾವಾಗಲೂ ದುಡ್ಡು ಯಾವಾಗ ಹಾಕ್ತಾರೆ ಅಂತಂದ್ರೆ ಅವರಿಗೆ ಲಾಭ ಆಗ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಹಾಕ್ತಾರೆ. ಹಂಗೆ ಕಳೆದ ಒಂದೇ ವರ್ಷದಲ್ಲಿ 1,60,000 ಕೋಟಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೇಳ್ತೀವಿ, ಅದು ಈ ದೇಶದಿಂದ ಹೊರಗಡೆ ಹೋಗಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಬರೆದಿಟ್ಟುಕೊಳ್ಳಬೇಕಿದ್ರೆ ನಮ್ಮ ಇನ್ಸ್ಟಾಲ್ಮೆಂಟ್ಗಳು, ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಯಾವುದೇ ರೀತಿಯಿಂದ ಕಮ್ಮಿ ಆಗೋದಿಲ್ಲ. ಯುವಕರಿಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಭಾಳ ದೊಡ್ಡ ಬದಲಾವಣೆ ಇಲ್ಲ. MSMEಗೆ ಏನು ₹1 ಲಾಭ ಇಲ್ಲ. ಹಾಗಾಗಿ ಎಲ್ಲದಕ್ಕೂ ಹೆಚ್ಚಾಗಿ ಇವ್ರ ಕಾಲದಲ್ಲಿ 1 ಲಕ್ಷ ಶಾಲೆಗಳು ಇವತ್ತು ಬಂದಾಗಿದ್ದಾವೆ. ಇವತ್ತು ಎಜುಕೇಷನ್ಗೆ ಇಟ್ಟಿರ್ತಕ್ಕಂಥ ಬಜೆಟ್ ನೋಡ್ರಿ, ಇವತ್ತು ಈ ದೇಶದಲ್ಲಿ ಸುಮಾರು ನಮಗೆ ಎಜುಕೇಷನ್ ವ್ಯಾಲ್ಯೂ ಸಿಸ್ಟಮ್ನ ಜಾಸ್ತಿ ಆಗ್ಬೇಕಂತಕ್ಕಂಥ ನಮ್ದೆಲ್ಲ ಹೋರಾಟ ಇದೆ. ರಾಜ್ಯ ಸರ್ಕಾರಗಳು ಇಡ್ತಕ್ಕಂಥ ಬಜೆಟ್ನಲ್ಲಿ ಎಜುಕೇಷನ್ಗೆ ಕೇಂದ್ರ ಸರ್ಕಾರ ಅವ್ರು ಪಾಲಿಸಿ ಮಾಡಿದ್ರು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಲಿ ನಾವು 6% ವರೆಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ 2.5% ಇವ್ರು ಖರ್ಚು ಮಾಡ್ತಾ ಇಲ್ಲ. ಹಂಗಾಗಿ ಓವರಾಲು ನಾನು ಯಾವುದು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯಾವುದು ಚೇಂಜ್ ಇಲ್ಲ ನಾನು ಹೇಳಿರ್ತಕ್ಕಂಥದ್ದಲ್ಲಿ. ಆಮೇಲೆ ಎಲ್ಲರಿಗಿಂತ ಏನಂತಂದ್ರೆ 200 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲದಲ್ಲಿ ಇದ್ದೀವಿ. 1947ನೇ ಇಸ್ವಿಯಲ್ಲಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. 13 ಪ್ರಧಾನಮಂತ್ರಿಗಳು ಬಂದೋಗಿದ್ರು. ನಮ್ಮ ವಿಶ್ವಗುರು ಬಂದಾದ ಮೇಲೆ ಈ ದೇಶದ ಸಾಲ 200 ಲಕ್ಷ ಹೆಚ್ಚು ಕೋಟಿ ಹೋಗಿದೆ. 56 ರೂಪಾಯಿ ಇರ್ತಕ್ಕಂಥ ಡಾಲರು $92 ಹೋಗಿದೆ. ಆಮೇಲೆ ಈ ಡಾಲರ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ವೆನ್ ಡಾಲರ್ ಇಸ್ ಫಾಲಿಂಗ್, ನಮ್ಮ ಹತ್ರ ರುಪೀಸ್ ಫಾಲಿಂಗ್, ಯಾವಾಗ ರುಪೀಸ್ ಫಾಲಿಂಗ್ ಅಗೇನ್ಸ್ಟ್ ದ ಡಾಲರ್, ನಮ್ಮ ಹತ್ರ ಇರ್ತಕ್ಕಂಥ ಡಾಲರ್ನ ನಾವು ವಾಪಸ್ ಮಾರ್ಕೆಟ್ನಲ್ಲಿ ಹಾಕ್ತೀವಿ. ಹಂಗೆ ಸುಮಾರು ನಮ್ಮ ವಿಶ್ವಗುರುಗಳು ಇಲ್ಲಿವರೆಗೆ 15 ಲಕ್ಷ ಕೋಟಿಯಷ್ಟು ಡಾಲರ್ನ ಮಾರ್ಕೆಟಿಗೆ ಹಾಕಿ ರುಪಿ ಫಾಲಿಂಗ್ನ ನಿಂದಿರಿಸಿದ್ದಾರೆ. ಅದು ಹಾಕಿಲ್ಲ ಅಂದ್ರೆ ಇವತ್ತು ₹100 ಹೋಗ್ತಾ ಇತ್ತು. ಇದು ಹೆಗ್ಗಳಿಕೆಯ ಮಾಡಿರ್ತಕ್ಕಂಥ ಸಾಧನೆಗಳು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಆ ಥರ ಕೊಡೋದ್ರೆ ಅರ್ಥನೇ ಇಲ್ಲ. ಎವ್ರಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ಗಳಾಗಿರಲಿ ಬಜೆಟ್ಗಳು ಮಾಡ್ತಾನೆ ಇರ್ತವೆ. ಆದರೆ ಓವರಾಲ್ ಸಾಧನೆ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡಿದ್ದಾರೆ ಅವ್ರು ಹೇಳಕ್ ರೆಡಿ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಎಲ್ಲ ಹೇಳಿದಾರ ನಿರ್ಮಲಾ ಸೀತಾರಾಮನ್ ಅವರು. ಮೇಕ್ ಇನ್ ಇಂಡಿಯಾ ಮಾಡಿದ್ವಿ, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ? ಇವತ್ತು 2 ವೀಲರ್ ಸೇಲ್ಸ್ ಈ ದೇಶದಲ್ಲಿ ಕಮ್ಮಿ ಆಗಿದೆ, 4 ವೀಲರ್ ಸೇಲ್ಸು ಕಮ್ಮಿ ಆಗಿದೆ. ನಮ್ಮಲ್ಲಿ ಯಾವುದು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು 0. ನಮ್ಮ ದೇಶ 60% ಸರ್ವಿಸ್ ಓರಿಯೆಂಟೆಡ್ ನಲ್ಲಿದ್ದೀವಿ ಮೇಡಮ್. 60% ಸರ್ವಿಸ್ ಇಂಡಸ್ಟ್ರಿ ನಾವಿರೋದ್ರಿಂದ ನಾವು ಎಲ್ಲಿವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಎಲ್ಲಿವರೆಗೆ ನಮ್ಮ ದೇಶದಿಂದ ಹೊರ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಟಿವಿಯಲ್ಲಿ ಭಾರಿ ಪವರ್ಫುಲ್ಲು, ಟಿವಿ ಮುಖಾಂತರ ನಾವು ಪವರ್ಫುಲ್ನ ಕಾಣ್ಬೋದು, ದೇಶ ಪವರ್ಫುಲ್ ಆಗಿ ಬರೋಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹೌದು, ಡೆಲ್ಯೂಷನ್ ಸುಮಾರು 3.67% ಇರ್ತಕ್ಕಂಥ 4.15% ಆಗಿದೆ. ಇದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇದೇ ಸಿದ್ದರಾಮಯ್ಯ ಸಾಹೇಬರು ನಾವು ಅಲ್ಲಿ ಹೋಗಿ ಹೇಳಿದ್ವಿ, ನಮಗೆ 0.1% ಅಷ್ಟು 1% ಅಷ್ಟು ನಮ್ಮ ಡೆಲ್ಯೂಷನ್ ಮೊದಲಿಂದ ಕಮ್ಮಿ ಆಗಿದೆ. ಈ ನೀತಿ ಆಯೋಗ ಪ್ರಾರಂಭ ಮಾಡಿದ್ರು ಅವಾಗಲಿಂದ ಕಮ್ಮಿ ಆಗಿದೆ ಅಂತ ನಾವು ಲಬ ಹೊಡ್ಕೊಂಡಿವಲ್ಲ, ಅವತ್ತು ಯಾರೇನು ಹೇಳಿಲ್ಲ. ಇವತ್ತು ಅವ್ರು ಜಾಸ್ತಿ ಮಾಡಿದ್ರೆ ಅದನ್ನ ಸುಮಾರು 7,000, 6,000, 7,000 ಜಾಸ್ತಿ ಆಗ್ಬೋದು. ಇವತ್ತು ಜಲ್ ಮಿಷನ್, ಜಲ್ ಜೀವನ್ ಮಿಷನ್ ಅಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ, ನರೇಗಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಯಾವುದೇ ರೀತಿಯಾದ ಸ್ಪೆಷಲ್ ಗ್ರಾಂಟ್ ಇಲ್ಲ. ನಾವು ಸುಮಾರು 4,60,000 ಕೋಟಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವರೇ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ಕೊಡಬೇಕು, ಅವ್ರು ನಮಗೆ ನಮ್ಮ ದುಡ್ಡು ಕಮ್ಮಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಹೋರಾಟ ಇರ್ತಕ್ಕಂಥದ್ದು. ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ, ರಾಷ್ಟ್ರಪತಿಗಳಿಗೆ ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ 40 ಕಾರಣಗಳನ್ನು ಉಲ್ಲೇಖ ಮಾಡಿ ನೀವೇ ಪರಾಮರ್ಶೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದೇ ಅದು ಹೇಳ್ತಿರೋದು ದ್ವೇಷ. ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ? ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು? ನೀವು ಏನನ್ನ ಮಾತನಾಡ್ಬೋದು, ಆದ್ರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನಿರ್ಣಯ ಮಾಡ್ತಕ್ಕಂಥದ್ದು ಒಬ್ಬರಿಗೆ. ಮತ್ತೆ ಈಗ ಮನೆ UGC ನಲ್ಲಿ ತಂದ್ರಲ್ಲ ಇವ್ರು ಬಿಲ್ಲು, ಏನ್ ತಂದ್ರೆ ಇವ್ರು UGC ಅಲ್ಲಿ ತಂದಿರೋದು? UGC ಅಲ್ಲಿ ತಂದ್ರಲ್ಲ ಬಿಲ್, ಏನ್ ತಂದಿರೋದು ಅದು? ಅಲ್ಲ, ತಂದ್ರೆ ಏನಂತ ಹೇಳಿದ್ದದು, ಏನ್ ತಂದ್ರು? ಅದಿತ್ತು ಆಲ್ರೆಡಿ, ಆರ್ಟಿಕಲ್ 16, 17 ಮೊದಲೇ ಇರ್ತದೆ. ಅದನ್ನ ಮತ್ತೆ ಪುನರ್ವಚನೆ ಮಾಡಿ ಅದು ಈಗ ಎಲೆಕ್ಷನ್ ಬಂದಿದೆಯಲ್ಲ ಅದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಟಂಟ್ ಇರಲಿ. ಏನು ಅರ್ಥ ಏನು? ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ನಮ್ಮ ಏಟ್ ಸ್ಪೀಚ್ ನಲ್ಲಿ ಏನಿದೆ, ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರ್ದು. ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಹೇಟ್ ಸ್ಪೀಚ್ ಅನ್ನೋದೇನು? ನೀನು ಯಾರ ವಿರುದ್ಧವಾಗಿ, ಒಂದು ಸಮುದಾಯ ವಿರುದ್ಧವಾಗಿ, ಒಂದು ಜಾತಿ ನಿಂದನೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರೋದು. ಯಾರು ಇವತ್ತು ಅದನ್ನು ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೇ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂಥದ್ದು ಭಾಳ ಇದಾರಲ್ಲ, ಅದಕ್ಕಾಗಿ ಅಂಥದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂಥ ಬಿಲ್ ತಂದಿರ್ತಕ್ಕಂಥ. ಐಟಿ ಅವರ ಕಿರುಕುಳನೇ ಕಾರಣ ಅಂತ ಅವರ ಸಹೋದರ ಗಂಭೀರ ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನು ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್.
ಅವ್ರು ಬಿಡಿ ಸರ್, ಅವ್ರು ಯಾವಾಗ ಬೇಕಿದ್ದವಾಗ ಟ್ವೀಟ್ ಮಾಡ್ಬೋದು, ಯಾರ ವಿರುದ್ಧವಾಗಿ ಟ್ವೀಟ್ ಮಾಡ್ಬೋದು. ಈ ಟ್ಯಾಕ್ಸ್ ಟೆರರಿಸಮ್ ಈಗ ಹೊಸದಾಗಿದೆ ಏನು? GST ನಾಗ ಬಂದಾಗ ಯಾರು ಪಿಟ್ಟಕನ್ನಿಲ್ಲಲ್ಲ ಈ ದೇಶದಲ್ಲಿ. GST ಜಾಸ್ತಿ ಯಾರು ಮಾತಾಡಿ, ಈಗ GST ಕಮ್ಮಿ ಮಾಡಿದೆ ಯಾರಿಗೆ ಲಾಭ ಆಗಿದೆ? ಉದಾಹರಣೆ ಕೊಡ್ತೀನಿ ನಿಮಗೆ. 100 ಗ್ರಾಮ್ ಬಿಸ್ಕೆಟ್ ಪ್ಯಾಕೆಟ್ನವನು ಇವತ್ತು GST ಕಮ್ಮಿ ಮಾಡಿದ್ರೆ ಅವನು 100 ಗ್ರಾಮ್ ಕೊಡ್ತಾ ಇದ್ದಾನೋ 80 ಗ್ರಾಮ್ ಕೊಡ್ತಾನೋ ಯಾರು ಚೆಕ್ ಮಾಡೋರು ಯಾರು? ಇಂಥ ಭಾಳ ವಿಚಾರದ ಮಾತನಾಡಕ್ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟು. ನಾವು ಮಾತನಾಡಿದ್ದೇನೆ ಜಾಸ್ತಿ ಹೋಗೋದಿಲ್ಲ ಮೈಲೇಜು. ಬಟ್ ಇವರು ಬರೇ ಸುಳ್ಳ್ರಿ. ಇವರು ಬಟ್ಟೆಗೆ ಆಗ್ಬಿಡ್ತಕ್ಕಂಥ BJP ಅವರು. ಇವ್ರು ಏನಂತಂದ್ರೆ ಭಾಳ ಪ್ರಾಬ್ಲಮ್ ಅಂತಂದ್ರೆ ಯಾರದಾಳಲ್ಲ ರೇಖಾ ಗುಪ್ತಾ ಅಲ್ಲ, ಅವ್ರ ಎಷ್ಟು ಬುದ್ಧಿವಂತದಾರೆ ನೋಡಿರ ನೀವು. ಎಂಥ ಬುದ್ಧಿವಂತರು ಚೀಫ್ ಮಿನಿಸ್ಟರ್ ಇಟ್ಕೊಂಡು ಅವ್ರು ಇರ್ತಕ್ಕಂಥ ಚೀಫ್ ಮಿನಿಸ್ಟರ್ ಹೆಸರುಗಳನ್ನ ನೋಡ್ಬಿಡ್ರಿ ನೀವು. ಅವ್ರು ಮಾತನಾಡ್ತಕ್ಕಂಥ ಮಾತು ಯಾರನ್ನ ನಮ್ಮ ಯಂಗರ್ ಜನರೇಷನ್ ನೋಡಿದ್ರೆ ಏನು ಕಲಿಬೋದ್ರಿ ನಾವು ಇವರಿಂದ? ಏನನ್ನ ಕಲಿಯೋದಂತ ಇದೆಯಾ? ಇವರಷ್ಟು ಇವರೇ ಬಹಳ ಬುದ್ಧಿವಂತರು ಅಂತೇಳಿ ಹಂಗ ಮಾತನಾಡ್ತಾರೆ ಎಲ್ಲದಕ್ಕೂ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.